ಕರ್ನಾಟಕದ ಬಿಸಿಲು ಮಣ್ಣಿನಲ್ಲಿ ಭಕ್ತಿಯ ಉಸಿರಿನಿಂದ ಜೀವಂತವಾಗಿರುವ ಒಂದು ಕ್ಷೇತ್ರ ವಿಜಯನಗರ ಜಿಲ್ಲೆಯ ಕೊಟ್ಟೂರು. ಇದು ಕೇವಲ ಊರಲ್ಲ, ಇದು ಒಂದು ನಂಬಿಕೆಯ ನಾಡು, ಒಂದು ಪವಾಡದ ನೆಲ. ಪೌರಾಣಿಕ ಕಾಲದ ಕಥೆ ಹೇಳುತ್ತದೆ, ಶಿವನ ವಾಹನ ನಂದಿಯೇ ಧರ್ಮ ರಕ್ಷಣೆಗಾಗಿ ಭೂಲೋಕಕ್ಕಿಳಿದನು. ಶಿಖಪುರವೆಂಬ ಈ ನೆಲಕ್ಕೆ ಬಂದು ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿದನು. ಜನರು ಅವನನ್ನು ಕರೆಯಲು ಆರಂಭಿಸಿದರು, ಕೊಟ್ಟೂರೇಶ್ವರ, ವರಗಳನ್ನು ಕೊಡುವ ಈಶ್ವರ. ಆದರೆ ಈ ನೆಲ ಮೊದಲು ವೀರಭದ್ರೇಶ್ವರನ ನೆಲವೀಡಾಗಿತ್ತು. ಕೊಟ್ಟೂರೇಶ್ವರರು ಬಂದಾಗ ವೀರಭದ್ರೇಶ್ವರರು ತಮ್ಮ ಸ್ಥಾನವನ್ನು ತ್ಯಜಿಸಿ ಕೊಡಗಗುಡ್ಡದತ್ತ ತೆರಳಿದರು. ಆ ತ್ಯಾಗದ ನೆನಪೇ ಶಿಖಪುರವನ್ನು ಕೊಟ್ಟೂರುಯಾಗಿ ಮಾಡಿತು. ಇಷ್ಟೇ ಅಲ್ಲ, ಇತಿಹಾಸ ಹೇಳುತ್ತದೆ, ಮೊಘಲ್ ಬಾದಶಾ